ನಮಸ್ತೆ ಎಲ್ಲರಿಗೂ. ಮುಖ್ಯ ಅನುಭವವನ್ನು ಪ್ರಾರಂಭಿಸುವ ಮೊದಲು ಯಕ್ಷಿಣಿಯರು ಯಾರು ಎಂದು ತಿಳಿಸಲು ಬಯಸುತ್ತೇನೆ. ಯಕ್ಷಿಣಿಯರು ಯಕ್ಷಲೋಕದ ಸ್ತ್ರೀ ಅಸ್ತಿತ್ವಗಳು. ಯಕ್ಷರು ಒಂದು ರೀತಿಯ ಮುಂದುವರಿದ ನಾಗರಿಕತೆಯಂತೆ, ಸಾಮಾನ್ಯವಾಗಿ 20 ರಿಂದ 30 ಅಡಿ ಎತ್ತರ ಮತ್ತು ಬಹಳ ಸುಂದರವಾಗಿರುತ್ತಾರೆ. ಅವರ ಮುಖ್ಯ ವಿಷಯವೆಂದರೆ ಅವರು ಪ್ರಪಂಚದ ಸಂಪತ್ತಿನ ಭಂಡಾರಗಾರರು. ಸಾಮಾನ್ಯ ಯಕ್ಷ ಕುಟುಂಬವು 100 ಭೂಮಿಗಳ ಸಂಪತ್ತನ್ನು ಖರೀದಿಸುವಷ್ಟು ಚಿನ್ನ ಮತ್ತು ಸಂಪತ್ತನ್ನು ಹೊಂದಿರುತ್ತದೆ. ಅವರೆಲ್ಲರೂ ಯಕ್ಷಲೋಕದಲ್ಲಿ ವಾಸಿಸುತ್ತಾರೆ. ಅವರ ರಾಜ ರಾವಣನ ಹಿರಿಯ ಸಹೋದರನಾದ ಕುಬೇರ. ಅವರು ವಿಷ್ಣು ಮತ್ತು ಶಿವನ ಭಕ್ತರು. ಹೌದು, ವಿಜ್ಞಾನವು ಆ ಗ್ರಹಗಳು ಅಥವಾ ಲೋಕಗಳನ್ನು ಕಂಡುಹಿಡಿಯಲು ಮತ್ತು ಅಲ್ಲಿಗೆ ಪ್ರಯಾಣಿಸಲು ಇನ್ನೂ ಮುಂದುವರಿದಿಲ್ಲವಾದರೂ, ಸನಾತನ ಧರ್ಮದ ತಂತ್ರ ವಿಭಾಗದ ಪ್ರಕಾರ ಅದನ್ನು ಸಾಧಿಸಬಹುದು. ಜಪ ಮತ್ತು ಇತರ ತಾಂತ್ರಿಕ ಆಚರಣೆಗಳ ಬಲದಿಂದ ಒಬ್ಬ ಸಾಧಕನು ಈ ಬ್ರಹ್ಮಾಂಡದಲ್ಲಿ ಎಲ್ಲಿಗಾದರೂ ತಲುಪಬಹುದು, ಅಥವಾ ಯಾವುದೇ ಅಸ್ತಿತ್ವವನ್ನು ಎಲ್ಲಿಂದಲಾದರೂ ಕರೆಯಬಹುದು. 6 ರಿಂದ 8 ಗಂಟೆಗಳ ಕಾಲ ಜಪಕ್ಕಾಗಿ ಕುಳಿತುಕೊಳ್ಳುವುದು ಸುಲಭದ ಮಾತಲ್ಲದ ಕಾರಣ ಇದಕ್ಕೆ ಅಪಾರವಾದ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮ ಬೇಕಾಗುತ್ತದೆ. ನಮ್ಮ ಸಾಮಾನ್ಯ ಜೀವನದಲ್ಲಿಯೂ ಸಹ ನಾವು 3 ಗಂಟೆಗಳ ಚಲನಚಿತ್ರವನ್ನು ಒಂದೇ ಸ್ಥಳದಲ್ಲಿ ಕುಳಿತು ವೀಕ್ಷಿಸಲು ಸಾಧ್ಯವಿಲ್ಲ. ಮಧ್ಯದಲ್ಲಿ ನಮಗೆ ವಿರಾಮ ಬೇಕಾಗುತ್ತದೆ. ಹಾಗಾದರೆ ಯಾವುದೇ ಸಮಯದಲ್ಲಿ ಎದ್ದೇಳದೆ 8 ಗಂಟೆಗಳ ಕಾಲ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳುವುದನ್ನು ನೀವು ಊಹಿಸಬಹುದು. ಅಪ್ಸರೆಯರಂತೆ ಯಕ್ಷಿಣಿಯರು ಬಹಳ ಶಕ್ತಿಶಾಲಿಗಳು. ಯಕ್ಷಿಣಿ ಸಾಧನೆಗಳು ಬಹಳ ಕಷ್ಟಕರ ಮತ್ತು ಸಾಧಕನು ಎದುರಿಸಬೇಕಾದ ಬಹಳ ಕಠಿಣ ಪರೀಕ್ಷೆಗಳನ್ನು ಅವಳು ತೆಗೆದುಕೊಳ್ಳುತ್ತಾಳೆ. ಅಪ್ಸರೆಯರೊಂದಿಗೆ ಗೊಂದಲಗೊಳ್ಳಬೇಡಿ. ಅಪ್ಸರೆಯರು ದೇವತೆಗಳಾಗಿರುವುದರಿಂದ ಬಹಳ ಮೃದು ಮತ್ತು ಸೌಮ್ಯ ಸ್ವಭಾವದವರು. ಮೂಲಕ ಕಳುಹಿಸಿದ ಅನುಭವ. ಗುರುಗಳೇ, ನನ್ನ ಹೆಸರು ಅಶೋಕ್ ಮತ್ತು ನಾನು ಮಧ್ಯಪ್ರದೇಶದಲ್ಲಿ ವಾಸಿಸುತ್ತಿದ್ದೇನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಬಹಿರಂಗಪಡಿಸಲು ಬಯಸುವುದಿಲ್ಲ. ಗುರುಗಳೇ, ನನಗೆ ಯಾವಾಗಲೂ ಯಕ್ಷಿಣಿಯರ ಬಗ್ಗೆ ಅಪಾರವಾದ ಆಸಕ್ತಿ ಇತ್ತು. ಯಕ್ಷಿಣಿಯರು ಅಪಾರವಾದ ಸಂಪತ್ತು ಮತ್ತು ಭೌತಿಕ ಸುಖವನ್ನು ನೀಡುತ್ತಾರೆಂದು ನನಗೆ ತಿಳಿದಿದೆ. ನಾನು ಯಕ್ಷಿಣಿ ಸಾಧನೆ ಮಾಡಲು ಬಯಸಿದೆ. ಹಾಗಾಗಿ ಈ ಕಾಮೇಶ್ವರಿ ಯಕ್ಷಿಣಿ ಸಾಧನೆಯನ್ನು ಈಗಾಗಲೇ ಮಾಡಿದ ವ್ಯಕ್ತಿಯೊಬ್ಬರ ಬಳಿಗೆ ಹೋದೆ. ನಾನು ಅವರಿಗೆ 1 ತಿಂಗಳು ಸೇವೆ ಮಾಡಿದೆ ಮತ್ತು ಅವರು ನನಗೆ ಯಕ್ಷಿಣಿ ಮಂತ್ರವನ್ನು ನೀಡಿದರು ಮತ್ತು ಸಾಧನೆಯ ಎಲ್ಲಾ ಷರತ್ತುಗಳನ್ನು ತಿಳಿಸಿದರು. ಅವರ ಮಾರ್ಗದರ್ಶನದ ಪ್ರಕಾರ ನಾನು ಕನಿಷ್ಠ 21 ದಿನಗಳವರೆಗೆ ಪ್ರತಿದಿನ ರಾತ್ರಿ 54 ಮಾಲೆಗಳನ್ನು ಜಪಿಸಬೇಕಾಗಿತ್ತು. 21 ದಿನಗಳ ಕೊನೆಯಲ್ಲಿ ಯಕ್ಷಿಣಿ ನಿಜವಾಗಿಯೂ ಪ್ರತ್ಯಕ್ಷಳಾಗುತ್ತಾಳೆ. ಆದರೆ ನಾನು ಇದನ್ನು ಬಹಳ ರಹಸ್ಯವಾಗಿಡಬೇಕು ಮತ್ತು ಒಮ್ಮೆ ಸಾಧನೆ ಪ್ರಾರಂಭಿಸಿದ ನಂತರ ಅದನ್ನು ನಿಲ್ಲಿಸಬಾರದು. ನಾನು ಅಗತ್ಯವಿರುವ ಎಲ್ಲಾ ಸಾಮಗ್ರಿಗಳನ್ನು ಸಂಗ್ರಹಿಸಿದೆ. ಇದನ್ನು ಹುಣ್ಣಿಮೆಯ 5ನೇ ದಿನದಂದು ಪ್ರಾರಂಭಿಸಬೇಕಾಗಿತ್ತು. ನಾನು ಆ ದಿನಕ್ಕಾಗಿ ಕಾತರದಿಂದ ಕಾಯುತ್ತಿದ್ದೆ ಮತ್ತು ಮನೆಯವರೆಲ್ಲರೂ ಮಲಗಿದ ನಂತರ ನಾನು ಬಿಳಿ ಧೋತಿಯನ್ನು ಧರಿಸಿ ನನ್ನ ಮುಂದೆ ಕಾಮೇಶ್ವರಿ ಯಕ್ಷಿಣಿ ಯಂತ್ರವನ್ನು ಇಟ್ಟು ಪಂಚೋಪಚಾರ ಪೂಜೆಯನ್ನು ಮಾಡಿದೆ. ಅದರಲ್ಲಿ ನಾನು ಹೂವು, ಗಂಧ, ಪರಿಮಳಯುಕ್ತ ಇತ್ತರ್ ಮತ್ತು ದೀಪವನ್ನು ಅರ್ಪಿಸಬೇಕಾಗಿತ್ತು. ಅದು ಮುಗಿದ ನಂತರ ನಾನು ಪ್ರತಿದಿನ 54 ಮಾಲೆಗಳಂತೆ 21 ದಿನಗಳ ಕಾಲ ಜಪ ಮಾಡುವ ಸಂಕಲ್ಪ ಮಾಡಿದೆ. ನಾನು ಜಪವನ್ನು ಪ್ರಾರಂಭಿಸಿದೆ. ನನಗೆ ಈ ಹಿಂದೆ ಯಾವುದೇ ಅನುಭವವಿಲ್ಲದ ಕಾರಣ ಇದು ನನಗೆ ದೀರ್ಘ ಮತ್ತು ಆಯಾಸದಾಯಕ ಕೆಲಸವಾಗಿತ್ತು. ಸುಮಾರು 6 ಗಂಟೆಗಳ ಕಾಲ ಹಿಡಿಯಿತು. ಇದನ್ನು ಮಾಡಿದ ನಂತರ ನಾನು ಸುಮಾರು 3 ಗಂಟೆಗೆ ಮಲಗಿದೆ. ಬೆಳಿಗ್ಗೆ ನಾನು ತುಂಬಾ ತಡವಾಗಿ ಎದ್ದೆ. ನನ್ನ ತಂದೆ ತಾಯಿಗೆ ನನಗೆ ಹುಷಾರಿಲ್ಲ ಎಂದು ಅನ್ನಿಸಿತ್ತು. ನಾನು ಸ್ಪಷ್ಟವಾಗಿ ಅವರಿಗೆ ಒಂದು ಕೋರ್ಸ್ಗೆ ತಯಾರಿ ನಡೆಸುತ್ತಿದ್ದೇನೆ ಎಂದು ಹೇಳಿದೆ. ಹಾಗಾಗಿ ರಾತ್ರಿಯವರೆಗೆ ಎಚ್ಚರವಾಗಿದ್ದೆ. 2ನೇ ರಾತ್ರಿ ನಾನು ಜಪ ಮಾಡಲು ಪ್ರಾರಂಭಿಸಿದೆ ಮತ್ತು 1 ಗಂಟೆಯ ಜಪದ ನಂತರ ನನ್ನ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು. ಯಾರು ಅಲ್ಲಿ ಎಂದು ಕೇಳಿದೆ. ಆದರೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಬಡಿಯುವ ಶಬ್ದ ಜೋರಾಗುತ್ತಾ ಹೋಯಿತು.
ನನಗೆ ಕೋಪ ಬಂದು ಯಾರು ಇದು, ನಿಲ್ಲಿಸಿ ನನಗೆ ತೊಂದರೆಯಾಗುತ್ತಿದೆ ಎಂದು ಹೇಳಿದೆ. ಆಗ ಇನ್ನೊಂದು ಕಡೆಯಿಂದ ನನ್ನ ತಂದೆಯ ಧ್ವನಿ ಕೇಳಿಸಿತು ಮತ್ತು ಅವರು ಬೇಗ ಮಲಗಲು ಮತ್ತು ಬೆಳಿಗ್ಗೆ ಎದ್ದು ಓದಿಕೊಳ್ಳಲು ಹೇಳಿದರು. ಸರಿ, ನಾನು ಸ್ವಲ್ಪ ಹೊತ್ತಿನಲ್ಲಿ ಮಲಗುತ್ತೇನೆ ಎಂದು ಹೇಳಿದೆ. ನಾನು 2ನೇ ದಿನದ ಜಪವನ್ನು ಪೂರ್ಣಗೊಳಿಸಿದೆ ಮತ್ತು ಬೆಳಿಗ್ಗೆ ನನ್ನ ತಂದೆ ರಾತ್ರಿ ತಡವಾಗಿ ಏಕೆ ಎಚ್ಚರವಾಗಿದ್ದರು ಎಂದು ಕೇಳಿದೆ. ಅವರು ತಾನು ಎಚ್ಚರವಾಗಿರಲಿಲ್ಲ ಎಂದು ಹೇಳಿದರು. ನಿನ್ನೆ ಅವರಿಗೆ ಹುಷಾರಿಲ್ಲದ ಕಾರಣ ಎಂದಿಗಿಂತಲೂ ಬೇಗ ಮಲಗಿದ್ದರು. ಇದನ್ನು ಕೇಳಿದ ನಂತರ ನನಗೆ ಆಘಾತವಾಯಿತು ಮತ್ತು 1 ನಿಮಿಷ ನನ್ನ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡೆ. ಏಕೆಂದರೆ ಯಕ್ಷಿಣಿ ಸಾಧನೆಯ ಸಮಯದಲ್ಲಿ ಇದೆಲ್ಲವೂ ಆಗುತ್ತದೆ ಎಂದು ನನಗೆ ಮೊದಲೇ ತಿಳಿದಿತ್ತು. ಆದರೆ ಅದು ಸ್ವಂತ ಅನುಭವಕ್ಕೆ ಬಂದಾಗ ಬೇರೆಯದೇ ಮಟ್ಟದ ಅನುಭವವಿರುತ್ತದೆ. ಗುರುಗಳೇ, ಉಳಿದ ಅನುಭವವನ್ನು ದೊಡ್ಡದಾಗಿರುವುದರಿಂದ ನಿಮಗೆ ಕಳುಹಿಸುತ್ತೇನೆ. ಎಲ್ಲರಿಗೂ ಕೇಳಿದ್ದಕ್ಕೆ ಧನ್ಯವಾದಗಳು.